ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾಳೆ ಇಂಡಿಯಾ ಪಾಕಿಸ್ತಾನ ತಿಂಡಿ ಮ್ಯಾಚ್ ಐತಿ. ಜಗತ್ತಿನ್ಯಾಗ ತಿಂಡಿ ಮ್ಯಾಚ್ ಯಾವ್ದು ಇತ್ತಪ್ಪ ಅಂದ್ರೆ ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚಿಗೆ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರ ಆ ಮಾತಿಗೂ ಒಂದು ತೂಕ, ಈ ಮ್ಯಾಚಿಗೂ ಒಂದು ತೂಕ ಇರ್ತದೆ. ಮ್ಯಾಚ್ ಹಂಗಿರ್ತೈತ್ರಿ. ಯಾಕಂದ್ರೆ ಏನು ಹೇಳೋದು ಹೌದಲ್ಲ, ಕೋಟ್ಯಾಂತರ ಅಭಿಮಾನಿಗಳು ಈ ಒಂದು ಮ್ಯಾಚ್ ಸಂಬಂಧ ಕಾಯ್ತಿರ್ತಾರೆ. ವರ್ಷಗಟ್ಟಲೆ ನಾವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಯಾವಾಗ ಇರ್ತೈತೆ ಅದನ್ನ ನಾವು ನೋಡಬೇಕು. ಜಗತ್ತಿನ್ಯಾಗ ಯಾವ್ದಾ ಮೂಲೆಯೊಳಗಿಲ್ಲ ಅದು ಮ್ಯಾಚ್. ಮಂದಿ ತಮ್ಮ ರೊಕ್ಕಲ್ಲಿ ಅನುಕೂಲ ಮಾಡಿ ಆ ಒಂದು ಮ್ಯಾಚ್ ಲೈವ್ ಆಗಿ ನೋಡಕ್ ಹೋಗ್ತಾರೆ. ಯಾಕಂದ್ರೆ ಅಂತ ಪರಿತಿಂಡಿ ಮ್ಯಾಚ್ ಇರ್ತದೆ. ಕೆಲವು ಮಂದಿಗೆ ಟಿಕೆಟ್ ಸಿಗತೈತದ. ಯಾಕಂದ್ರೆ ಆಲ್ರೆಡಿ ಅವು ಫುಲ್ ಆಗಿಬಿಟ್ಟಿರ್ತಾವ ಟಿಕೆಟ್. ಇವು ICC ದವರು ಹಂಗೆ ಅವ್ರದ್ದು ಯಾವ್ದಾ ಒಂದು ಟೂರ್ನಮೆಂಟ್ ಅವರು ದೊಡ್ಡದಾಗಿ ಏನೋ ಒಂದು ಮಾಡೋದು ಅಂತಂದಿದ್ರೆ ಯಾವ್ದೋ ತೋರಿ ನೀವು ವರ್ಲ್ಡ್ ಕಪ್ ಎಲ್ಲ T20 ಎಲ್ಲದ್ರಾಗೂ ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾತ್ರ ಫಿಕ್ಸ್ ಇಟ್ಟಿರ್ತಾರೆ. ಯಾಕಂದ್ರೆ ಇದು ಇಂಡಿಯಾ ಪಾಕಿಸ್ತಾನ ಅಂದ್ರೆ ಕೇವಲ ಮ್ಯಾಚ್ ಅಲ್ರಿ, ಇದು ಉಭಯ ತಂಡಗಳು ಅಂತ ಏನು ಕರೀತಾರಲ್ಲ, ಎರಡೂ ತಂಡಕ್ಕೂ ಎರಡೂ ದೇಶಕ್ಕೂ ನಮ್ಮ ದೇಶ ಆಗಿರ್ಬೋದು, ನಮ್ಮ ಶತ್ರು ದೇಶ ಪಾಕಿಸ್ತಾನಕ್ಕೆ ಆಗಿರ್ಬೋದು, ಒಂದು ಪ್ರತಿಷ್ಠೆಯ ಕಣ. ಅದು ಬ್ಯಾರೇನೆ ರೀ. ಅದಕ್ಕೊಂದು ತಾಕತ್ತ, ಅದಕ್ಕೊಂದು ವ್ಯಾಲ್ಯೂ ಬ್ಯಾರೇನೆ. ಯಾಕಂದ್ರೆ ಬರೀ ಮ್ಯಾಚ್ ಅಲ್ಲ, ಗೆಲ್ಲಬೇಕು, ಒಟ್ಟು ಅದನ್ನ ಗೆಲ್ಲಬೇಕು. ಯಾಕಂದ್ರೆ ಸೋತೀವಿ ಅಂದ್ರೆ ಅವನೊಂದು ಬ್ಯಾರೇನೆ ಐತಿ. ಯಾಕಂದ್ರೆ ಶತ್ರುಗಳ ಮುಂದೆ ಸೋತೀವಿ ಅನ್ನುವಂಥದ್ದು ಅದು ಎರಡೂ ತಂಡಕ್ಕೆ ಒಳಗೆ ಗಿಲ್ಟ್ ಕಾಡ್ತಿರ್ತೈತಿ. ನಮ್ಮ ಇಂಡಿಯಾ ನಾಳೆ ಮಾತ್ರ ಇವಕ್ಕೆ ಪಾಕಿಸ್ತಾನಲ್ಲಿ ತಿರುವ್ಯಾಡಿ ಬಡ್ದು ಅವಕ್ಕೆ ಮನಿ ಕಳಿಸಿಬಿಡೋದು. ಅಂದ್ರೆ ಪಾಕಿಸ್ತಾನದಾಗ ಇಲ್ರಿ ಮ್ಯಾಚ್. ಅಂದ್ರೆ ಅವ್ರು ದುಬೈಗೆ ಬಂದಾರ, ಈಗ ಆಲ್ರೆಡಿ ದುಬೈಗೆ ಬಂದಾರ. ಈಗ ಅವಕ್ಕೆ ಮನಿ ಕಳಿಸ್ಬಿಡೋದು. ಯಾಕಂದ್ರೆ ನಾಳೆ ಏನರ ಪಾಕಿಸ್ತಾನ ಸೋತಪ್ಪ ಅಂದ್ರೆ ನಾಳೆ ಯಾಕಂದ್ರೆ ಸೋಲಬೇಕು. ನಾಳೆ ಹೊಯ್ಕೋತು ಹೋಗ್ಕವು, ನಾಳೆ ಮನೆಗೆ ಹೋಗ್ಕವು. ನಾಳೆ ಅವು ಸೋತು ಅಂದ್ರೆ ಅವು ಹೊರಗೇರಿ ಇನ್ನು ಒಂದು ಮ್ಯಾಚ್ ಉಳಿದಿರ್ತೈತಿ. ಅದೇನು ಗೆದ್ರು ಅಟ್ಟೆ ಬಿಟ್ರು ಅಟ್ಟೆ. ನಾಳೆ ಅಂತೂ ಇಂಡಿಯಾ ಪಾಕಿಸ್ತಾನ ಹೊಡೆದು ಹೋಗ್ಕ ಸೆಮಿಫೈನಲ್ಗೆ ನಾವು ಫಿಕ್ಸ್ ಆಗಿಬಿಡ್ತೀವಿ. ಇನ್ನು ಹಿಂದಿನ ಮ್ಯಾಚ್ ನಾವು ನೋಡ್ಬೇಕಾದ್ರೆ ನಮ್ಮ ಇಂಡಿಯಾದು ಬಾಂಗ್ಲಾದೇಶ ಜೊತೆ ನಾವು 6 ವಿಕೆಟ್ಲಿಂದ ಗೆದ್ದೀವಿ. ಈ ಪಾಕಿಸ್ತಾನ ನ್ಯೂಜಿಲ್ಯಾಂಡ್ ಜೊತೆ 60 ರನ್ನಿಂದ ಸೋತರಿ. ಇನ್ನು ನೋಡ್ರಿ ನಾಳೆ ಮ್ಯಾಚ್ ಅಂದ್ರೆ ಒಂದು ಭಾಳ ದೊಡ್ಡ ಮಟ್ಟಿಗೆ ಅದು ಮ್ಯಾಚ್ ಅಂತೂ ಐತಿ, ನಿಮಗೆಲ್ಲ ಗೊತ್ತಿರುವಂಥದ್ದು. ಈ ದೊಡ್ಡ ಮ್ಯಾಚ್ ಒಳಗೆ ದೊಡ್ಡ ಪ್ಲೇಯರ್ಗಳ ಹೆಸರು ಮಾತ್ರ ಅದು ಭಾಳ ಮುಂದಿರ್ತಾವೆ. ಯಾಕಂದ್ರೆ ಇಂಥ ಟೈಮ್ದಾಗ ನಮ್ಮ ಕೊಹ್ಲಿ ಸಾಹೇಬ್ ಎಟ್ ಹೊಡಿತಾನ, ರೋಹಿತ್ ಶರ್ಮಾ ಸಾಹೇಬ್ ಎಟ್ ಹೊಡಿತಾರ, ಇವೆಲ್ಲ ದೊಡ್ಡ ಪ್ಲೇಯರ್ಗಳು ಯಾವ ಲೆವೆಲ್ಗೆ ಹೊಡಿತಾರ ಅನ್ನುವಂಥದ್ದು ಒಂದು ಇರ್ತದೆ. ಯಾಕಂದ್ರೆ ಹಿಂದಿನ ಮ್ಯಾಚ್ ಅಂತೂ ನಮ್ಮ ಶುಭ್ಮನ್ ಗಿಲ್ ಅವರು ಒಂದು ಗೆಚ್ಚ ಸೆಂಚುರಿ ಹೊಡೆದಾರ. ನಾಳೆ ಮ್ಯಾಚು ಅದ ಕಾವನಾಗ ಬರ್ತಾರ, ಮತ್ತೊಂದು ಸೆಂಚುರಿ ಬಿತ್ತಂದ್ರೆ ಒಂದು ಗೆಚ್ಚಿಗೆ ಆಕೈತಿ. ಇನ್ನು ಪಾಕಿಸ್ತಾನಕ್ಕೆ ಭಾಳ ಕೆಟ್ಟ ಕಾಡಿದ ಪ್ಲೇಯರ್ ಇಂಡಿಯಾದಾಗ ಯಾರು ಇರ್ತಾರ ಅದು ವಿರಾಟ್ ಕೊಹ್ಲಿ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಕೂಡ ಯಾವ್ದಾ ಮ್ಯಾಚ್ ಇದ್ರು ಒಂದು ಚಲೋ ಸ್ಕೋರ್ ಅಂತೂ ಮಾಡ್ಯಾರ. ನಾಳೆ ಮ್ಯಾಚ್ ಮ್ಯಾಗ ಅಂತೂ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇರ್ತದೆ. ಯಾಕಂದ್ರೆ ಮೊದಲ ಮಾತು ಅವ್ರಿಗೆ ಫಾರ್ಮ್ ಒಂದಿಲ್ಲ. ಇನ್ನು ಅಂಥ ಟೈಮ್ದಾಗ ಪಾಕಿಸ್ತಾನ ಕೂಡ ಮ್ಯಾಚ್ ಎರಡು ಪ್ರೆಷರ್ ಅವ್ರ ಮ್ಯಾಗ ಐತಿ. ಅವ್ರು ಯಾವ ರೀತಿ ಅದನ್ನ ನಾಳೆ ಸ್ಕೋರ್ ಮಾಡ್ತಾರ ಅನ್ನೋಂಥದ್ದು ನಾವು ಕಾದ್ ನೋಡ್ಬೇಕು. ಇನ್ನು ರೋಹಿತ್ ಶರ್ಮಾ ಅಂತೂ ಹೇಳ್ಬೇಕು, ಬಾಯಾಗ ಚಲೋ ಮಾತು ಬರ್ತಿರ್ತಾವ ಅವ್ರಿಗೆ. ನಾಳೆ ಒಂದು ದೊಡ್ಡದು ಅವರು ಒಂದು ಸೆಂಚುರಿ ಹೊಡೆದಾರಂದ್ರೆ ಬಹಳ ಗಿಚ್ಚಿರ್ತೈತ್ರಿ ಮ್ಯಾಚ್. ಇನ್ನು ಈ ಪಾಕಿಸ್ತಾನದವ್ರು ಏನು ಮಾಡ್ಯಾರ ಅಂದ್ರೆ ಏನು ನ್ಯೂಜಿಲ್ಯಾಂಡ್ ಕೂಡ ಸೋಲಾನ, ಇನ್ನು ಇಂಡಿಯಾ ಕೂಡ ಮ್ಯಾಚ್ ಐತಿ. ಇನ್ನು ಹಿಂಗಾದ್ರೆ ಕೆಲ್ಸಕ್ಕೆ ಆಗಂಗಿಲ್ಲ ಅಂತೇಳಿ ಅವರು ತಾತ್ಕಾಲಿಕವಾಗಿ ಒಂದು ಹೊಸ ಕೋಚನ್ನು ನೇಮಕ ಮಾಡ್ಯಾರ್ರಿ. ಅದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐತಲ್ರಿ, ಅದು ಮುಡ್ಸರ್ ನಜಾರ ಐತ್ರಪ್ಪ ಹೆಸರು. ಆ ಕೋಚಿನ ಹೆಸರು ಗೊತ್ತಿಲ್ಲ, ಅಷ್ಟು ನಮಗೆ ಬಾಯಾಗ ಹೊಳಂಗಿಲ್ಲ ಅವ್ನ ಹೆಸರು. ಅವರು ತಾತ್ಕಾಲಿಕವಾಗಿ ಒಂದು ಹೊಸ ಕೋಚನ್ನು ನೇಮಕ ಮಾಡ್ಯಾರ. ಏನೇನು ಪ್ಲಾನ್ ಮಾಡತ್ತವ ಯಾರಿಗೂ ಗೊತ್ತು. ಹುಡುಗಾಡಿ ಹಿಂಗಂದ್ರೆ ಕೆಲ್ಸಕ್ಕೆ ಬರಂಗಿಲ್ಲ. ನಾವು ಅಂಥ ಟೈಮ್ದಾಗ ಭಾಳ ದಿನ ಆದಮೇಲೆ ನಾವು ಇಂಟರ್ನ್ಯಾಷನಲ್ ಮ್ಯಾಚ್ ನಮ್ಮ ದೇಶದಾಗ ನಡೆಯೋದಾಗತ್ತೋ ಅಂಥ ಟೈಮ್ದಾಗ ನಾವು ಹೊರಗೆ ಹೋದ್ಬಿಟ್ಟೇವು. ನಮ್ದು ಹೆಂಗೆ ಅಂತ ಅವಕ್ಕಂತೂ ಮರ್ಯಾದೆ ಇಲ್ಲ. ಅವತ್ತು ದೇಶದಾಗ ಅವು ಪ್ಲೇಯರ್ಗಳಿಗೆ ಮರ್ಯಾದೆ ಇರ್ಲಾರ್ದಂಗೆ ಆಗಿಬಿಟ್ಟೈತಿ, ಮರ್ಯಾದೆನೇ ಇಲ್ಲ. ಇನ್ನು ನಾಳೆ ಅಂತೂ ಇಂಡಿಯಾ ಕೂಡ ಮ್ಯಾಚ್ ಐತಿ, ಅದು ನೆಕ್ಸ್ಟ್ ಲೆವೆಲ್ ಮ್ಯಾಚ್. ಅದಕ್ಕಂತೂ ನಾವು ಭಾಳ ಕೆಟ್ಟ ಕಾಯಿಲೆ ಆಗ್ತೀವಿ, ಯಾರು ಎತ್ತ ಅನ್ನುವಂಥದ್ದು. ಶಮಿ ಅವರು ಅಂತೂ ಕಿಚ್ಚಿಗಿಲ್ಗಿಲ್ ಬಾಲಿಂಗ್ ಹಾಕ್ಯಾರ ಹಿಂದಿನ ಮ್ಯಾಚ್ದಾಗ. ರಾಣಾ ಅವ್ರದ್ದು ಚಲೋ ಬಾಲಿಂಗ್ ಆಗೈತಿ, ಅಕ್ಷರ್ ಪಟೇಲ್ ಅವ್ರು ಆಗಿರ್ಬೋದು. ಓವರಾಲ್ ಎಲ್ಲ ಚಲೋ ಏನಾಗೈತೆ. ನಮ್ಮ KL ರಾಹುಲ್ ಅವರು ಸಾಹೇಬರು ಅವರು ಒಂದು 40 ರನ್ ಹೊಡೆದ್ರು, ಲಾಸ್ಟಿಗೆ ಒಂದು 6 ಹೊಡೆದು ಮ್ಯಾಚ್ ಕಡ್ಯಾಕ ಮಾಡಿದ್ರು. ಇನ್ನು ರೋಹಿತ್ ಶರ್ಮಾ ಅವರು ಹಿಂದಿನ ಮ್ಯಾಚ್ದಾಗ ಅವರು ಒಂದು 40 ರನ್ ಹೊಡೆದಿದ್ರು. ಇನ್ನು ನಮ್ದು ಎಲ್ಲರ ಕಣ್ಣಿದ್ದಿದ್ದ ಇನ್ನು ವಿರಾಟ್ ಕೊಹ್ಲಿ ಅವ್ರ ಮ್ಯಾಗ ನಾಳೆ ಒಂದು ಬಿಗ್ ಸೆಂಚುರಿ ಬತ್ತಂದ್ರೆ ಇನ್ನು ಆ ಮ್ಯಾಚಿಗೆ ಕಳೆನೇ ಬೇರೆ, ಮೆರಗ ಬೇರೆ, ಏನು ಹಾಕ್ಯಾಲಿ ಅವನ ಮ್ಯಾಚ್ ಮಾತ್ರ ನಾಳೆ ತಿಂಡಿಲಿ ಇರ್ತೈತೆ. ನಾವಂತೂ ಸಿಕ್ಕಾಪಟ್ಟಿ ಕಾಯಿಲೆ ಆಗ್ತೀವಿ. ನಾಳೆ ದುಬೈದಾಗ ಇರ್ತೈತೆ ರೀ ಮ್ಯಾಚ್. ಮಧ್ಯಾಹ್ನ 2 ಚಾಲು ಆಕೈತಿ. ಇಂಡಿಯಾ ಗೆಲ್ತೈತೆ. ನಾಳೆ ಪಾಕಿಸ್ತಾನ ಹೊಯ್ಕೋತ ಮನೆಗೆ ಹೋಗ್ಕತ್ರಿ. ಮತ್ತು ನಾಳೆ ಮ್ಯಾಚ್ ಮುಗಿದ ಮೇಲೆ ಒಂದು ಗೆಚ್ಚಿಗೆ ತಿಂಡಿ ರಿವ್ಯೂ ಜೊತೆ ಮತ್ತೆ ಬರ್ತೀರಂತ್ರಿ. ನಾಳೆ ನಮ್ಮ ಪ್ಲೇಯರ್ಗಳು, ನಮ್ಮ ಹುಲಿಗಳು ಯಾರು ರನ್ ಹೊಡಿತಾರೆ ಒಂದು ಅಂದಾಜಾಗ ಒಂದು ಕಮೆಂಟ್ ಹಾಕ್ರೆ ಮತ್ತೆ ನಾಳೆ ಸಿಗ್ತೀರಂತ್ರಿ. ನಮಸ್ಕಾರ.